ಇದು ಟ್ರಿಗ್ನೋಮೆಟ್ರಿದು 5ನೇ ವಿಡಿಯೋ ಇದರಲ್ಲಿ ಏನಂತ ಕೇಳವ್ರೆ, ಕನ್ಸಿಡರ್ ಟ್ರಯಾಂಗಲ್ ಎ ಸಿ ಬಿ ರೈಟ್ ಆಂಗಲ್ಡ್ ಅಟ್ ಸಿ ಇನ್ ವಿಚ್ ಎ ಬಿ ಈಕ್ವಲ್ ಟು 29 ಯೂನಿಟ್ಸ್, ಬಿ ಸಿ 21 ಯೂನಿಟ್ಸ್, ಆಂಗಲ್ ಬಿ ಥೀಟಾ. ಹಂಗಂದ್ರೆ ಏನಂತ ಕೊಟ್ಟವ್ರೆ, ಇಲ್ಲೊಂದು ಟ್ರಯಾಂಗಲ್ ಕೊಟ್ಟವ್ರೆ. ಯಾವುದು? ರೈಟ್ ಆಂಗಲ್ ಟ್ರಯಾಂಗಲ್ಲು. ಇಲ್ಲಿ ಸಿ ಹತ್ರ ರೈಟ್ ಆಂಗಲ್ ಆಗೈತೆ, ಬಿ ಆಂಗಲ್ ಥೀಟಾ ಅಂತ ಕೊಟ್ಟವ್ರೆ. ಈ ಸೈಡು ಇದು 21, ಇದು 29 ಯೂನಿಟ್ಸ್ ಅಂತ ಕೊಟ್ಟವ್ರೆ. ಇವಾಗ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅದೆರಡೂ ಕಂಡುಹಿಡಿಬೇಕು. ಇದು ಕಂಡುಹಿಡಿಬೇಕು ಅಂದರೆ ಕಾಸ್ ಥೀಟಾ ಗೊತ್ತಿರಬೇಕು, ಸೈನ್ ಥೀಟಾ ಗೊತ್ತಿರಬೇಕು. ಇದು ಥೀಟಾ ಅಂದರೆ ಸೈನ್, ಇದು ಅಡ್ಜಸೆಂಟು, ಇದು ಹೈಪೋಟೆನ್ಯೂಸು, ಇದು ಆಪೋಸಿಟ್ಟು, 3 ಸೈಡ್ಗಳಾಯಿತು. ಆಮೇಲೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಸೈನ್ ಥೀಟಾ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂದರೆ ಕಾಸ್ ಥೀಟಾ. ಅದೆರಡು ಕಂಡುಹಿಡಿಯೋಕ್ಕೆ ಇದೊಂದು ಸೈಡ್ ಬೇಕು. ಏನಿದು ಅಂದರೆ ಒಂದು ಸೈಡ್ ಇದು ಮಾಮೂಲಿ ರೈಟ್ ಆಂಗಲ್ ಟ್ರಯಾಂಗಲಲ್ಲಿ. ಈ ಪೈಥಾಗೋರಿಯನ್ ಥಿಯರಮ್ ಹೇಳೋದೇನು, ಈ ಸೈಡ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಹೈಪೋಟೆನ್ಯೂಸ್ ಸ್ಕ್ವೇರು. ಅಲ್ಲಿಗೆ ಏನಂತ ಬರಿಬೋದು, ಇಲ್ಲಿ ಎ ಸಿ ಸ್ಕ್ವೇರ್ ಪ್ಲಸ್ ಇದು ಬಿ ಸಿ ಸ್ಕ್ವೇರು ಈಕ್ವಲ್ ಟು ಯಾವುದು, ಇದು ಹೈಪೋಟೆನ್ಯೂಸ್ದು ಎ ಬಿ ಸ್ಕ್ವೇರು. ಇವಾಗ ಕಂಡುಹಿಡಿಬೇಕಿರೋದು ಯಾವುದು, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಷ್ಟು, ಇಲ್ಲಿ 21, ಅದು 21 ಸ್ಕ್ವೇರ್ ಅಂತ ಬರಿಬೇಕು. ಎ ಬಿ ಅಂದರೆ 29, ಅದು 29 ಸ್ಕ್ವೇರ್ ಅಂತ ಬರಿಬೇಕು. 21 ಸ್ಕ್ವೇರ್ ಈ ಪೂರ್ತಿ ನಂಬರ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ 21 ಸ್ಕ್ವೇರ್ ಇರೋದು ಮೈನಸ್ 21 ಸ್ಕ್ವೇರ್ ಆಯ್ತದೆ. ಅಲ್ಲಿಗೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು 29 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್ ಅಂತ. ಅಲ್ಲಿ ಈ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಇಲ್ಲಿ ಪೂರ್ತಿ ಯಾಕೆ ಸ್ಕ್ವೇರ್ ಆಯ್ತಾ, ಒಂದೊಂದು ನಂಬರ್ ಸ್ಕ್ವೇರ್ ಇದ್ದಾಗ ಹಂಗೆ ಮಾಡೋಕ್ಕಾಗೋದಿಲ್ಲ. ಪೂರ್ತಿ ಎ ಸಿಕ್ಸ್ ಸ್ಕ್ವೇರ್ ಇರೋದು ಆ ಕಡೆ ಹೋದಾಗ ಪೂರ್ತಿ ಇದಕ್ಕೆ ರೂಟಾಗಿ ಕನ್ವರ್ಟ್ ಆಯ್ತದೆ. ಎ ಸಿ ಈಕ್ವಲ್ ಟು ರೂಟ್ ಆಫ್ 29 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್ ಅಂತ. ಇವಾಗ 29 ಸ್ಕ್ವೇರ್ ಎಷ್ಟು ಅಂತ ಕಂಡುಹಿಡಿಬೇಕು. 29 ಟೈಮ್ಸ್ ಆಫ್ 29, 30 900, 30 29 870. ಅಲ್ಲಿಗಿದು 30 29 870 ಮೈನಸ್ 1 ಟೈಮ್ಸ್ ಆಫ್ 29, ಅದು 29. ಇದೆರಡೂ ಕಳೆದ್ರೆ ಎಷ್ಟಾಯಿತು ಟೋಟಲ್ ಆಗಿ 841. ಇದು 29 ಸ್ಕ್ವೇರ್ ಅಂದರೆ 841, 21 ಸ್ಕ್ವೇರ್ ಅಂದರೆ 21 ಟೈಮ್ಸ್ ಆಫ್ 21, 21 10 210, 21 20 420, 21 1 21, 420 ಪ್ಲಸ್ 21 ಎಷ್ಟಾಯಿತು, 441. ಅಲ್ಲಿಗೆ ಟೋಟಲ್ ಆಗಿ ಎ ಸಿ ಅಂದರೆ ರೂಟ್ ಆಫ್ ಇಲ್ಲಿ 841 ಮೈನಸ್ 441, ಇದಿಷ್ಟು ಕಳೆದಾಗ ಎಷ್ಟು ಬತ್ತು ಇದರಲ್ಲಿ, ರೂಟ್ ಆಫ್ 400. 400ನೇನಂತ ಬರಿಬೋದು, ಇಲ್ಲಿ 20 ಟೈಮ್ಸ್ ಆಫ್ 20 ಅಂತ ಬರಿಬೋದು. 400ನ 20 ಟೈಮ್ಸ್ ಆಫ್ 20 ಅಂತ ಬರಿಬೋದು. ಯಾಕೆಂದರೆ 22 40, 20 20 400. ಅಲ್ಲಿಗೆ 400 ಅಂದರೆ 20 ಸ್ಕ್ವೇರು. ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 20 ಉಳಿತದೆ. ಅಲ್ಲಿಗೆ ಎ ಸಿ ಅಂದರೆ ಎಷ್ಟು, ಅದ್ರ ವ್ಯಾಲ್ಯೂ ಅದರದ್ದು 20, ಇದ್ರದ್ದು ವ್ಯಾಲ್ಯೂ ಇರೋದು 20 ಆಯ್ತು ಇಲ್ಲಿ. ಇವಾಗ ಅವೆರಡು ಕಂಡುಹಿಡ್ಕೋಬೇಕು ಅಂದರೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಕಂಡುಹಿಡಿಬೇಕು. ಸೈನ್ ಥೀಟಾ ಅಂದರೆ ಇಲ್ಲಿ ಬರೆಯೋದು ಸೈನ್ ಥೀಟಾ ಕಾಸ್ ಥೀಟಾ. ಸೈನ್ ಥೀಟಾ ಅಂದರೆ ಏನು, ನಿಜವಾಗಿ ಆಪೋಸಿಟ್ ಬೈ ಹೈಪೋಟೆನ್ಯೂಸು, ಇಲ್ಲೆಷ್ಟು ಆಪೋಸಿಟ್ ಎಷ್ಟು, ಇಲ್ಲಿ ಆಪೋಸಿಟ್ ಅಂದರೆ ಇದು ಥೀಟಾ ಅಂದರೆ ಇದಕ್ಕೆ ಆಪೋಸಿಟ್ ಆಗಿರೋದು, ಇದು ಆಪೋಸಿಟ್ಟು. ಹೈಪೋಟೆನ್ಯೂಸ್ ಯಾವಾಗಲೂ ಇದು ದೊಡ್ಡದು, ಇದಕ್ಕೆ ಜಂಟಿಯಾಗಿರೋದು ಥೀಟಾಗೆ ಅಡ್ಜಸೆಂಟು. ಆಪೋಸಿಟ್ ಬೈ ಹೈಪೋಟೆನ್ಯೂಸ್ 20/29. ಅದೇ ಥರ ಕಾಸ್ ಥೀಟಾ ಅಂದರೆ, ಇಲ್ಲಿ ಕಾಸ್ ಥೀಟಾ ಅಂದ್ರೇನು, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸು. ಅಲ್ಲಿಗೆ ಇಲ್ಲಿ ಅಡ್ಜಸೆಂಟ್ ಎಷ್ಟು, 21 ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ 29, 21/29. ಇವಾಗ ಬೇಕಾದ್ರೆ ಅದ್ರದ್ದು ಸ್ಕ್ವೇರ್ದು ಇಲ್ಲೇ ಕಂಡುಹಿಡ್ಕೋಬೋದು. ಏನು ಅಂತ, ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಮಾಮೂಲಿ 20/29 ಹೋಲ್ ಸ್ಕ್ವೇರು. ಅಲ್ಲಿಗೆ 20 ಸ್ಕ್ವೇರ್ ಡಿವೈಡೆಡ್ ಬೈ 29 ಸ್ಕ್ವೇರ್, ಅದೆಷ್ಟಾಯ್ತದ, ಸ್ಕ್ವೇರ್ ಅಂದರೆ ಎರಡಕ್ಕೂ ಸ್ಕ್ವೇರು, ಮೇಲೆ ಮತ್ತು ಕೆಳಗಡೆ. 20 ಸ್ಕ್ವೇರ್ ಅಂದರೆ ಇಲ್ಲಿ ಮಾಡಾಗೈತೆ ಆಗಲೇ, ಎಷ್ಟು, 20 20 400, 20 ಟೈಮ್ಸ್ ಆಫ್ 20 400, 29 ಟೈಮ್ಸ್ ಆಫ್ 29, 29 29
841. ಅದೇ ಥರ ಇದು ಕಾಸ್ ಸ್ಕ್ವೇರ್ ಥೀಟಾನು ಕಂಡುಹಿಡಿಬೋದು. ಅದೆಷ್ಟು? ಕಾಸ್ ಥೀಟಾ 21/29 ಅದರದ್ದು ಹೋಲ್ ಸ್ಕ್ವೇರ್ ಮಾಡಿದಾಗ ಮೇಲೂ ಸ್ಕ್ವೇರ್ ಆಯ್ತದ ಕೆಳಗೂ ಸ್ಕ್ವೇರ್ ಆಯ್ತದ. 21 ಸ್ಕ್ವೇರ್ ಬೈ 29 ಸ್ಕ್ವೇರು. 21 ಸ್ಕ್ವೇರ್ ಅಂದರೆ ಎಷ್ಟು? 441. 29 ಸ್ಕ್ವೇರ್ ಅಂದರೆ ಇಲ್ಲಿ 29 841. ಇದು 400/841 441/841. ಇವಾಗ ಅದು ಕಂಡುಹಿಡಿಬೇಕು. ಅವ್ರು ಕೇಳಿರೋದು ಏನಂತ ಕೇಳವ್ರೆ? ಮೊದಲನೇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದೆರಡು ಕೂಡಿದ್ರಷ್ಟು? ಕಾಸ್ ಸ್ಕ್ವೇರ್ ಥೀಟಾ ಇದು 441/841 ಪ್ಲಸ್ 400/841. ಎರಡು ಕಡೆನೂ ಡಿನಾಮಿನೇಟ್ರಲ್ಲಿ 841 ಉಳಿತು. ಅದನ್ನು ಕಾಮನ್ ಡಿನಾಮಿನೇಟ್ರಾಗಿ ತೆಗಿಬೇಕು. 841 ಮೇಲ್ಗಡೆ ಅವೆರಡೂ ಕೂಡಬೇಕು. 441 ಪ್ಲಸ್ 400 ಅದು 841/841. 841 841 ಒಂದು ಉಳಿತು ಅದ್ರದ್ದು ಪೂರ್ತಿದು. ಅದೇ ಥರ ಇದ್ರದ್ದು ಮಾಡ್ಬೋದು. ಯಾವುದು? ಎರಡನೇದು ಇದು ಕೇಳಿರೋದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಇದನ್ನು ಎಷ್ಟು ಬರ್ತಿದ್ದು? ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮಾಡಿದಾಗ ಅದರದ್ದು ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು ಅಂತ ಕೊಟ್ಟವ್ರೆ? 441/841 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ 400/841. ಇದೆಷ್ಟಾಯಿತು? ಕೆಳಗಡೆ ಡಿನಾಮಿನೇಟ್ರಲ್ಲಿ 841 ಕಾಮನ್ ಆಯಿತು. ಈ ಮೇಲ್ಗಡೆ ಮಾಮೂಲಿ ಡಿನಾಮಿನೇಟ್ರ್ ಕಾಮನ್ ಇದ್ದಾಗ ಮೇಲೆ ಅದೇ ನಂಬರ್ ಬರ್ತದೆ. 441 ಮೈನಸ್ 400 ಇದು 41/841. ಇದೆರಡು. ಇದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಇದು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈ ಪ್ರಾಬ್ಲಮ್ದು ಟೋಟಲ್ ಉತ್ತರ. ಬಾಯ್. ಇದೇ ಥರ ಪೂರ್ತಿ ಪಾಠದಲ್ಲಿ ಎಲ್ಲ ಎಕ್ಸಾಂಪಲ್ಲು ಎಕ್ಸಸೈಸ್ ಪ್ರಾಬ್ಲಮ್ಗಳು ಎಲ್ಲ ಮಾಡ್ತೀನಿ. ಬಾಯ್.